صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ಇದನ್ನು ತಿಂದು ಉಪವಾಸ ಆಚರಿಸಿ ಯಾವುದೇ ಪ್ರಯೋಜನವಿಲ್ಲ. ಇಮಾಮ್ ಅಬೀ ಶೈಬಾ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್ ಅನಸ್ ಬಿನ್ ಮಾಲಿಕ್ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಮಾ ಸ್ವಾಮ ಮನ್ ಯಅಕುಲು ಲುಹೂಮನ್ನಾಸಿ, ಜನರ ಮಾಂಸವನ್ನು ತಿನ್ನುವಂತಹ ವ್ಯಕ್ತಿ ಆತನು ಉಪವಾಸ ಆಚರಿಸಿ ಪ್ರಯೋಜನವಿಲ್ಲ ಎಂದು. ಅಂದರೆ ಉಪವಾಸ ಆಚರಿಸುವಂತಹ ವ್ಯಕ್ತಿ ಗೀಬತ್, ನಮೀಮತ್ ಮುಂತಾದ ರೀತಿಯಲ್ಲಿ ಜನರ ಹಸಿ ಮಾಂಸವನ್ನು ತಿನ್ನುವಂತಹ ಸ್ವಭಾವವನ್ನು ತ್ಯಜಿಸಬೇಕು. ಉಪವಾಸಿಗನಾಗಿದ್ದರೆ ಆತನ ಬಾಯಿಯಿಂದ ಗೀಬತ್ತು ಬರಬಾರ್ದು, ನಮೀಮತ್ತು ಬರಬಾರ್ದು, ಚುಚ್ಚು ಮಾತುಗಳು ಬರಬಾರ್ದು, ಇನ್ನೊಬ್ಬರಿಗೆ ನೋವಾಗುವಂತಹ ಮಾತುಗಳು ಆಡಬಾರ್ದು, ಕೆಟ್ಟ ಮಾತುಗಳು ಆಡಬಾರ್ದು. ಇದರಿಂದೆಲ್ಲ ಅವನ ನಾಲಿಗೆ ಅಥವಾ ಅವನ ಬಾಯಿ ಸಂರಕ್ಷಿತವಾದರೆ ಮಾತ್ರ ಅವನು ಹಸಿದದ್ದು ಅವನಿಗೆ ಉಪಕಾರಕ್ಕೆ ಬರುವುದು. ಆದ್ದರಿಂದ ಈ ಒಂದು ರಮಲಾನ್ನಲ್ಲಿ ಉಪವಾಸಿಗರಾದಂತಹ ನಾವೆಲ್ಲರೂ ಕೂಡ ಚಿಂತಿಸಬೇಕಾದದ್ದು, ನನ್ನ ಉಪವಾಸದ ಪ್ರತಿಫಲ ನಷ್ಟ ಹೊಂದುವಂತಹ ಒಂದು ಮಾತು ನನ್ನ ಬಾಯಿಯಿಂದ ಬರದಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದು ಅಲ್ಲಾಹ್ ನಮ್ಮನ್ನು ಸಂರಕ್ಷಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.